So time value of money. So before going to solve the problems, we better to know some terms or terminology that will come under time value of money. So where the first one is the meaning of time value of money. It is very important, meaning of time value of money. The time value of money is the concept. Time value of money is the concept or a principle according to which the sum of money in the hand is ಅಂತ ಆಗಿದೆ in the hand has greater value than the same sum to be paid or received in the future. What does this definition say here? The time value of money is the concept or a principle. Time value of money is something like a concept or a principle. According to this principle, the sum of the money in your hand now. ಈಗ ನಿಮ್ಮ ಬಳಿ 1,000 ರೂಪಾಯಿ ಇತ್ತು ಅಂತ ಹೇಳಿದ್ರೆ ಇನ್ನು 1 ವರ್ಷದ ನಂತರವಾಗಿ ಆ 1,000 ರೂಪಾಯಿ ಮೌಲ್ಯ ಏನಿದೆಯಲ್ಲ ಅದಕ್ಕಿಂತಲೂ ಕೂಡ ಈಗ ಜಾಸ್ತಿ ಇರ್ತದೆ. ಇದರ ಅರ್ಥ ಉದಾಹರಣೆ ಏನಪ್ಪ ಅಂದರೆ ಒಂದು ಪರ್ಚೇಸಿಂಗ್ ಪವರ್ ಅಂತ ನೋಡ್ಕೊಳ್ಳಿ. ಈಗ 1,000 ರೂಪಾಯಿಗೆ ನೀವು ಏನನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇದೆನೋ 1 ವರ್ಷದ ನಂತರ ಅದೇ 1,000 ರೂಪಾಯಿಗೆ ಅಷ್ಟು ಐಟಮ್ಸನ್ನು ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಏನಾಯ್ತು ಅದರ ಅರ್ಥ ಅಂತಂದರೆ ಆ ಹಣದ ಮೌಲ್ಯ ಅನ್ನುವಂಥದ್ದಲ್ಲಿ ಕಡಿಮೆ ಆಯಿತು. ಅಂದರೆ ಈಗ ಒಬ್ಬ ವ್ಯಕ್ತಿಯ ಕೈಯಲ್ಲಿರ್ತಕ್ಕಂಥ ಹಣ ಅನ್ನುವಂಥ ಮುಂದಿನ 1 ವರ್ಷನೋ ಅಥವಾ 2 ವರ್ಷನೋ ನಂತರದಲ್ಲಿ ಇರತಕ್ಕಂಥ ಅದೇ ಮೊತ್ತದ ವ್ಯಾಲ್ಯೂಗಿಂತ ಏನಾಗಿರುತ್ತೆ ಈಗಿನ ಮೊತ್ತ ಜಾಸ್ತಿ ಇರ್ತದೆ, ಅದರ ಒಂದು ವ್ಯಾಲ್ಯೂ ಮೌಲ್ಯ ಜಾಸ್ತಿ ಇರುತ್ತೆ ಅಂತಂದ್ರೆ ಅರ್ಥ. ಹಾಗಾಗಿ ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಈಸ್ ದ ಕಾನ್ಸೆಪ್ಟ್ ಆರ್ ಅ ಪ್ರಿನ್ಸಿಪಲ್ ಅಕಾರ್ಡಿಂಗ್ ಟು ವಿಚ್ ದಿ ಸಮ್ ಆಫ್ ಮನಿ ಇನ್ ದ ಹ್ಯಾಂಡ್ ಹ್ಯಾಸ್ ಗ್ರೇಟರ್ ವ್ಯಾಲ್ಯೂ ದೆನ್ ದ ಸೇಮ್ ಸಮ್ ಟು ಬಿ ಪೇಡ್ ಆರ್ ರಿಸೀವ್ಡ್ ಇನ್ ಫ್ಯೂಚರ್ ಅಂತ ಅರ್ಥ. And one more term that is cash flow. What is cash flow here? Cash flow is the net cash or cash equivalent transferred in and out of a company. ಕ್ಯಾಶ್ ಫ್ಲೋ ಅಂತಂದರೆ ಒಂದು ನಗದಿನ ಅರಿವು ಅಂತಕ್ಕಂಥದ್ದಾಗಿ ಹೇಳ್ತಾ ಇದ್ದೀರಾ. ಕ್ಯಾಶ್ ಫ್ಲೋ ಅಂದರೆ ಏನು ಅಂದರೆ ಒಂದು ಕಂಪನಿ ಒಳಗಡೆಗೆ ದುಡ್ಡು ಬರ್ತಕ್ಕಂಥದ್ದು, ಕಂಪನಿಯಿಂದ ಹೊರಗಡೆಗೆ ದುಡ್ಡು ಹೋಗ್ತಕ್ಕಂಥದ್ದನ್ನು ನಾವು ಕ್ಯಾಶ್ ಫ್ಲೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ. ಅದರ ಅರಿವು ಒಳ ಹರಿವಾಗಿರ್ಬೋದು, ಹೊರ ಹರಿವಾಗಿರ್ಬೋದು. ಅಂದರೆ ದುಡ್ಡನ್ನು ಇಸ್ಕೊಳ್ಳೋದಾಗಿರ್ಬೋದು, ದುಡ್ಡನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಅದನ್ನು ನಾವು ಕ್ಯಾಶ್ ಫ್ಲೋ ಅಂತ ಹೇಳ್ತಾ ಇದ್ದೀವಿ. ಕ್ಯಾಶ್ ಫ್ಲೋ ಈಸ್ ದ ನೆಟ್ ಕ್ಯಾಶ್ ಆರ್ ಅ ಕ್ಯಾಶ್ ಇಕ್ವಾವೆಲೆಂಟ್ ಟ್ರಾನ್ಸ್ಫರ್ಡ್ ಇನ್ ಆರ್ ಔಟ್ ಆಫ್ ಎ ಕಂಪನಿ ಆರ್ ಎ ಇಂಡಸ್ಟ್ರಿ ಆರ್ ಎನಿ ಬಿಸ್ನೆಸ್ ಎಂಟರ್ಪ್ರೈಸ್ ಅಂತ ಅರ್ಥ. ಒಂದು ಬಿಸ್ನೆಸ್ ಎಂಟರ್ಪ್ರೈಸಿಗೆ ದುಡ್ಡನ್ನು ಬರ್ತಕ್ಕಂಥದ್ದು ಮತ್ತು ದುಡ್ಡು ಹೋಗ್ತಕ್ಕಂಥದ್ದು, ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಕ್ಯಾಶ್ ಫ್ಲೋ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟು ಕ್ಯಾಶ್ ಇನ್ಫ್ಲೋ ಅಂತಕ್ಕಂಥ ಮತ್ತೊಂದು ಪದ ಇದೆ. ಕ್ಯಾಶ್ ಇನ್ಫ್ಲೋ ಅಂದರೆ ಏನು? ದ ನೆಟ್ ಕ್ಯಾಶ್ ವಿಚ್ ಫ್ಲೋಸ್ ಇನ್ ಟು ಬಿಸ್ನೆಸ್ ಅಕೇಷನಲಿ ಆರ್ ಪೀರಿಯಾಡಿಕಲಿ ಈಸ್ ಕಾಲ್ಡ್ ಎಸ್ ಕ್ಯಾಶ್ ಫ್ಲೋ. ನೆಟ್ ಕ್ಯಾಶ್ which flows into business occasionally or periodically is called as cash inflow. With example it can be cleared. For example, just imagine that you are the owner of the company or else yes, you are leading a company. If cash comes in, that means periodically or occasionally if you are receiving the cash should go into the business, isn't it? So this is we call as a cash inflow. ಒಂದು ಕಂಪನಿಗೆ ಪೀರಿಯಾಡಿಕ್ ಆಗಲಿ ಅಥವಾ ಅಕೇಷನಲಿ ಆಗಲಿ ದುಡ್ಡು ಬರ್ತಕ್ಕಂಥದ್ದನ್ನು ಅಂದರೆ ಇನ್ಕಮನ್ನು ಬರ್ತಕ್ಕಂಥದ್ದು, ಹಣದ ರೂಪದಲ್ಲಿ ಇನ್ಕಮ್ ಬರುತ್ತಲ್ಲ ಅದನ್ನು ಕ್ಯಾಶ್ ಇನ್ಫ್ಲೋ ಅಂತ ಕರೀತಾ ಇದ್ದೀವಿ ಅಂತಕ್ಕಂಥದ್ದಾಗಿ. ಅದೇ ರೀತಿಯಾಗಿ ಒನ್ ಮೋರ್ ಡೆಫಿನೇಷನ್ ಇಸ್ ದೇ, ದಟ್ ಈಸ್ ದ ಕ್ಯಾಶ್ ಔಟ್ಫ್ಲೋ. ವಾಟ್ ಈಸ್ ಕ್ಯಾಶ್ ಫ್ಲೋ ಇಯರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದ ಕ್ಯಾಶ್ ಇನ್ಫ್ಲೋ. So cash outflow, it refers to all the expenses paid out by the business. Any expenses paid out by the business are called as ಕ್ಯಾಶ್ ಔಟ್ಫ್ಲೋ. ದುಡ್ಡು ಹೊರಗಡೆಗೆ ಹೋಗ್ತಕ್ಕಂಥದ್ದು, ಇಟ್ ಇನ್ಕ್ಲೂಡ್ಸ್ ಡೆಟ್, ಸಾಲ ತೀರಿಸ್ತಕ್ಕಂಥದ್ದಾಗಿರ್ಬೋದು, ಲಯಬಿಲಿಟೀಸ್ ಬೇರೆ ಬೇರೆ ಜವಾಬ್ದಾರಿಗಳಾಗಿರ್ಬೋದು, ಆ್ಯಂಡ್ ಅದರ್ ಆಪರೇಟಿಂಗ್ ಕಾಸ್ಟ್ ಎಟ್ಸೆಟ್ರಾ. ಇದೆಲ್ಲವನ್ನು ಕೂಡ ನಾವು ಕ್ಯಾಶ್ ಫ್ಲೋ ಅಂತ ಹೇಳ್ತಾ ಇದ್ವಿ. ದುಡ್ಡು ಹೊರಗಡೆಗೆ ಹೋಗ್ತಕ್ಕಂಥದ್ದು ಅಂತ ನಾವು ಶಾರ್ಟಾಗಿ ಹೇಳ್ಬೋದಾಗಿದೆ. ಸೊ ಒನ್ ಮೋರ್ ಟರ್ಮ್ ದಟ್ ಇಸ್ ವಾಟ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ. What is discounted cash flow here? Here is a definition. It is the process of, means discounted cash flow is the process of determining the present value of future payment or receipt at a series of future payments and receipts. So it is called discounted cash flow. What is discounted cash flow? Discounted cash flow is the process of determining the present value of the future payment or receipt at a series of future payments and receipts. It is called as discounted cash flow. ಸೊ ಇಲ್ಲಿ ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಈಸ್ ದ ಪ್ರೊಸೆಸ್ ಆಫ್ ಡಿಟರ್ಮೈನಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ. ಅಂದರೆ ಈಗ ನಾವು ಎಷ್ಟು ಅಮೌಂಟನ್ನು ಪಾವತಿ ಮಾಡಿದರೆ ಒಂದು 4 ವರ್ಷದ ನಂತರ ನಮಗೆ ಹಣ ಎಷ್ಟು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು.
ಸೊ ಈಗ ಒಂದು ಉದಾಹರಣೆ ಮುಖಾಂತರ ಹೇಳೋದಾಯಿತು ಅಂತಂದರೆ ನೋಡಿ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಇಟ್ ಈಸ್ ದ ಪ್ರೊಸೆಸ್ ಆಫ್ ಡಿಟರ್ಮೈನಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ. ಈಗ ನಾವು ಎಷ್ಟು ಅಮೌಂಟನ್ನು ಕೊಟ್ಟರೆ ಫ್ಯೂಚರಲ್ಲಿ ನಮಗೆ 1,000 ಪ್ರತಿ ತಿಂಗಳು 1,000 ರೂಪಾಯಿ ಬರಬೇಕು ಅನ್ನೋದಾದರೆ, ಈಗ ನಾವು ಎಷ್ಟು ಅಮೌಂಟನ್ನು ಕೊಟ್ಟರೆ ಅದಕ್ಕೆ ಇಂಟ್ರೆಸ್ಟ್ ಸೇರಿ ನಮಗೆ ಪ್ರತಿ ತಿಂಗಳು ಅಥವಾ ಪ್ರತಿ 3 ತಿಂಗಳಿಗೆ ಒಂದು ಸಲ ನಮಗೆ 1,000 ರೂಪಾಯಿ ಬರುತ್ತೆ. ಅಥವಾ ಈಗ ಎಷ್ಟು ಅಮೌಂಟನ್ನು ಪಾವತಿ ಮಾಡಿದರೆ ನಮಗೆ ಪ್ರತಿ ತಿಂಗಳು 1,500 ರೂಪಾಯಿನೋ 2,000 ರೂಪಾಯಿನೋ ಇನ್ನು ಫ್ಯೂಚರಲ್ಲಿ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದನ್ನು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತ ಕರಿತಾ ಇದೀವಿ ಅಂತ ಅರ್ಥ. ಅಂದರೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಈಸ್ ದ ಪ್ರೊಸೆಸ್ ಆಫ್ ಡಿಟರ್ಮೈನಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ಪೇಮೆಂಟ್ ಅಥವಾ ರಿಸಿಪ್ಟ್ ಅಲ್ವಾ, ಅಟ್ ಎ ಸೀರೀಸ್ ಆಫ್ ಫ್ಯೂಚರ್ ಪೇಮೆಂಟ್ಸ್ ಆ್ಯಂಡ್ ರಿಸಿಪ್ಟ್ಸ್. ಓಕೆ, ಇಟ್ ಈಸ್ ಕಾಲ್ಡ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತ ಹೇಳ್ತಾ ಇದ್ವಿ. ಈಗ ಏನಾಗಿದೆ ಅಂದರೆ ನನಗೆ ಒಂದು 5 ವರ್ಷದ ನಂತರ ನನಗೆ ಪ್ರತಿ ತಿಂಗಳು ಒಂದು 5,000 ರೂಪಾಯಿ ಏನು ಬೇಕು, ನನಗೆ ಒಂದು ಪೆನ್ಷನ್ ಸ್ಕೀಮ್, ಏನೋ ಒಂದು ಪೆನ್ಷನ್ ರೂಪದಲ್ಲಿ ಹಣ ಬೇಕು ಅಂತ ಅನ್ನೋದಾದರೆ, ಬಡ್ಡಿ ಸೇರ್ಸ್ ಬರಬೇಕು ಅನ್ನೋದಾದರೆ ಈಗ ಎಷ್ಟು ಹಣವನ್ನು ಕೊಟ್ಟರೆ ನನಗೆ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತ ಹೇಳ್ತಾ ಇದ್ವಿ. And one more definition, the one more term what we should know is that even cash flow or annuity cash flow. What is even cash flow? This even cash flow is also called as annuity cash flow. What is this annuity cash flow? A series of uniform payments or receipts up to a specific number of months or years is called as even or annuity cash flow. ಅಂದರೆ ಪ್ರತಿ ತಿಂಗಳು ನಾನು 1,000 ರೂಪಾಯಿ ಏನು ಮಾಡ್ತೀನಿ, ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಪ್ಪ. ಪ್ರತಿ ತಿಂಗಳು ನಾನು 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ, ಅಥವಾ ಪ್ರತಿ ತಿಂಗಳು 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀನಪ್ಪ. ಎಲ್ಲಿ ತನಕ? ಒಂದು 5 ವರ್ಷದ ತನಕನೋ ಅಥವಾ 10 ವರ್ಷದ ತನಕನೋ, ಅಂದರೆ ಸ್ಪೆಸಿಫಿಕ್ ನಂಬರ್ ಆಫ್ ಮಂತ್ಸ್ ಅಥವಾ ಇಯರ್ಸು. ಪ್ರತಿ ತಿಂಗಳು ಪೇಮೆಂಟ್ ಮಾಡೋದು ಅಥವಾ ಪ್ರತಿ ವರ್ಷ ಪೇಮೆಂಟ್ ಮಾಡ್ತಕ್ಕಂಥದ್ದು. ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಒಂದು ನಿಗದಿಪಡಿಸಿರ್ತಕ್ಕಂತಹ ಮೊತ್ತವನ್ನು ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಈವನ್ ಕ್ಯಾಶ್ ಫ್ಲೋ ಅಥವಾ ಆ್ಯನಿಟಿ ಕ್ಯಾಶ್ ಫ್ಲೋ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಆ ಸೀರೀಸ್ ಆಫ್ ಯೂನಿಫಾರ್ಮ್ ಪೇಮೆಂಟ್ಸ್ ಆರ್ ರಿಸಿಪ್ಟ್ಸ್ ಅಪ್ ಟು ಎ ಸ್ಪೆಸಿಫಿಕ್ ನಂಬರ್ ಆಫ್ ಮಂತ್ಸ್ ಆರ್ ಇಯರ್ಸ್ ಈಸ್ ಕಾಲ್ಡ್ ಆಸ್ ಈವನ್ ಆರ್ ಆ್ಯನಿಟಿ ಕ್ಯಾಶ್ ಫ್ಲೋ ಅಂತ. ಈವನ್ ಕ್ಯಾಶ್ ಫ್ಲೋ ಆರ್ ಆ್ಯನಿಟಿ ಕ್ಯಾಶ್ ಫ್ಲೋಗೆ ಎಕ್ಸಾಕ್ಟ್ ಆಪೋಸಿಟ್ ಇರತಕ್ಕಂಥದ್ದು uneven or mixed streams of cash flow. ಏನು ಹಾಗಾದರೆ? ಇಟ್ ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ಅನ್ಈಕ್ವಲ್ ಆರ್ ಮಿಕ್ಸ್ಡ್ ಸ್ಟ್ರೀಮ್ಸ್ ಆಫ್ ದ ಕ್ಯಾಶ್ ಫ್ಲೋ. ಒಂದು ತಿಂಗಳು 1,000 ರೂಪಾಯಿ ಪೇಮೆಂಟ್ ಮಾಡ್ತೀನಿ, ಇನ್ನೊಂದು ತಿಂಗಳು 1,500 ರೂಪಾಯಿ ಪೇಮೆಂಟ್ ಮಾಡ್ತೀನಿ, ಇನ್ನೊಂದು ತಿಂಗಳು ಪೇಮೆಂಟೇ ಮಾಡೋದಿಲ್ಲ, ನೆಕ್ಸ್ಟ್ ಮಂತ್ ಒಂದು 5,000 ರೂಪಾಯಿ ಪೇಮೆಂಟ್ ಮಾಡ್ತೀನಿ. ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ಅನ್ಈಕ್ವಲ್ ಆರ್ ಮಿಕ್ಸ್ಡ್ ಸ್ಟ್ರೀಮ್ಸ್ ಆಫ್ ಕ್ಯಾಶ್ ಫ್ಲೋ ಅನ್ನೋದನ್ನು ಅದು ಹೇಳ್ತಾ ಇದೆ ಅಲ್ವೇ. ಆ್ಯಂಡ್ ನೆಕ್ಸ್ಟ್ ಬರೋಣ, ಕಾಂಪೌಂಡಿಂಗ್ ಕ್ಯಾಶ್ ಫ್ಲೋ. ವಾಟ್ ಈಸ್ ಕಾಂಪೌಂಡಿಂಗ್ ಕ್ಯಾಶ್ ಫ್ಲೋ? Compounding cash flow, which is exactly opposite to the discounted cash flow. So compounding cash flow, the process of determining the future value of the present money is called as compounding cash flow. ಉದಾಹರಣೆ, ಈಗ ನಾನೊಂದು 10,000 ರೂಪಾಯಿ ಕೊಟ್ಟೆ ಅಂತ ಹೇಳಿದ್ರೆ, ಈಗ ಒಂದು 10,000 ರೂಪಾಯಿ ಕೊಟ್ಟರೆ ನನಗೆ ಒಂದು ವರ್ಷದ ನಂತರವಾಗಿ ಬಡ್ಡಿ ಸೇರಿಸಿ ಅದರ ವ್ಯಾಲ್ಯೂ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಕಾಂಪೌಂಡಿಂಗ್ ಕ್ಯಾಶ್ ಫ್ಲೋ. ಅಂದರೆ ಈಗ ನಾನು ಏನು ಮಾಡ್ತೀನಿ, ಈ ತಿಂಗಳು ಒಂದು 10,000 ಕೊಡ್ತೀನಿ, ಮುಂದಿನ ತಿಂಗಳು 10,000 ಕೊಡ್ತೀನಿ, ಅದರ ನೆಕ್ಸ್ಟ್ ಮಂತ್ 10,000 ಕೊಡ್ತೀನಿ, ಅದರ ನೆಕ್ಸ್ಟ್ ಮಂತ್ 10,000 ಕೊಡ್ತೀನಿ. ಹೀಗೆ ಒಂದು ವರ್ಷದ ನಂತರವಾಗಿ ನಾನು ಪೇಮೆಂಟ್ ಮಾಡಿರ್ತಕ್ಕಂಥ ಈ ಎಲ್ಲ 1,20,000 12 ತಿಂಗಳು ಪೇಮೆಂಟ್ ಮಾಡಿದ್ನಲ್ವಾ, 12 ತಿಂಗಳು ಪಾವತಿ ಮಾಡಿರ್ತಕ್ಕಂಥ 1,20,000 ರೂಪಾಯಿಗೆ 3% 4% ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ, ಕಾಂಪೌಂಡೆಡ್ ಆದಾಗ ಎಷ್ಟು ನನಗೆ ಫ್ಯೂಚರಲ್ಲಿ ಸಿಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದೇ ಕಾಂಪೌಂಡಿಂಗ್ ಕ್ಯಾಶ್ ಫ್ಲೋ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ಒಂದು ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ ಬನ್ನಿ. ಫಾರ್ ಎಕ್ಸಾಂಪಲ್ ನೋಡಿ, ಪ್ರಾಬ್ಲಮ್ ಯಾವ ರೀತಿಯಾಗಿದೆ ಅಂತಂದರೆ, ಸೊ ಇಲ್ಲಿ ಪ್ರಾಬ್ಲಮ್ಸ್ ಆನ್ ಫ್ಯೂಚರ್ ವ್ಯಾಲ್ಯೂ ಆಫ್ಟರ್ 1 ಇಯರ್. ಜಸ್ಟ್ ಇಮ್ಯಾಜಿನ್ ದಟ್ ಯು ಹ್ಯಾವ್ ಪೇಯ್ಡ್ 1,000 rupees ಆ್ಯಂಡ್ ಆಫ್ಟರ್ 1 ಇಯರ್ ಅಟ್ ದ ರೇಟ್ ಆಫ್ ಇಂಟ್ರೆಸ್ಟ್ 10%, ವಾಟ್ ವುಡ್ ಬಿ ಯುವರ್ ವ್ಯಾಲ್ಯೂ? ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡೋದು. To calculate the future value of the present value after 1 year, ಫಾರ್ಮುಲಾ ಯಾವುದು ಯೂಸ್ ಮಾಡ್ತೀವಿ ಅಂತಂದರೆ, ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ನೋಡಿ, ಎಫ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಪಿ ಇಂಟು ಆರ್. ಪಿ ಅಂತ ಹೇಳಿದ್ರೆ ಎಫ್ ಅಂತಂದರೆ ಫ್ಯೂಚರ್ ವ್ಯಾಲ್ಯೂ, ಪಿ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ, ಪಿ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ, ಆರ್ ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇದು ಒಂದು ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇದೇ ಫಾರ್ಮುಲಾವನ್ನು ನೀವು ಯೂಸ್ ಮಾಡಿ. ದೆರ್ ಆರ್ ವೇರಿಯಸ್ ಫಾರ್ಮುಲಾಸ್, ಯು ಕ್ಯಾನ್ ಗೋ ಥ್ರೂ ಎನಿ ಫಾರ್ಮುಲಾ, ಬಟ್ ದಿಸ್ ಈಸ್ ದ ಫಾರ್ಮುಲಾ ವಿಚ್ ಈಸ್ ಈಸಿ ಟು ಈವನ್ ರಿಮೆಂಬರ್ ಆಲ್ಸೋ. ನೆನ್ಪಿಟ್ಕೊಳ್ಳಿಕ್ಕೂ ಕೂಡ ಭಾಳಷ್ಟು ಈಸಿಯಾಗಿ ಇದೆ ಇದು.
ಹಾಗಾಗಿ ನೆಕ್ಸ್ಟ್ ನೋಡಿ ಈಗ ಇದರ ನಂತರ ಏನಪ್ಪ ಅಂದರೆ ನೋಡಿ ವೇರ್ ಎಫ್ ಅಂದರೆ ಫ್ಯೂಚರ್ ವ್ಯಾಲ್ಯೂ, ಪಿ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅರ್ಥ. ಸೊ ಒನ್ ಎಕ್ಸಾಂಪಲ್ ಹಿಯರ್ ವಾಟ್ ಈಸ್ ದ ಎಕ್ಸಾಂಪಲ್? ದಿ ಪ್ರೆಸೆಂಟ್ ವ್ಯಾಲ್ಯೂ ಔಟ್ಲೇ ಈಸ್ rupees 10,000. It is invested for 1 year. The rate of interest is 10% per annum. Calculate the future value of rupees 10,000 after 1 year. ಏನು ಹೇಳ್ತಾ ಇದ್ದಾರೆ? ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಔಟ್ಲೇ, ದಿ ಪ್ರೆಸೆಂಟ್ ವ್ಯಾಲ್ಯೂ ಔಟ್ಲೇ ಅಂದರೆ ಈಗಿರ್ತಕ್ಕಂಥ ಮೊತ್ತ ನಿಮ್ಮ ಹತ್ರ ಒಂದು 10,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ದಟ್ 10,000 rupees ಈಸ್ ಇನ್ವೆಸ್ಟೆಡ್ ಫಾರ್ 1 year. ಒಂದು ವರ್ಷಕ್ಕೆ ನೀವೇನು ಮಾಡಿದ್ದೀರೋ ಎಲ್ಲೋ ಒಬ್ಬ ಖಾಸಗಿ ವ್ಯಕ್ತಿ ಹತ್ರನೋ ಅಥವಾ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಬ್ಯಾಂಕೋ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10%. ಅದಕ್ಕೆ 10% ಏನು ಕೊಡ್ತಾರೆ? ಇಂಟ್ರೆಸ್ಟನ್ನು ಕೊಡ್ತಾರೆ. ಹಾಗಾದರೆ ಒಂದು ವರ್ಷದ ನಂತರ ನೀವು ಅವರಿಂದ ಅಸಲು ಬಡ್ಡಿ ಸೇರಿಸಿ ಎಷ್ಟು ಇಸ್ಕೊಳ್ತೀರಾ? ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ rupees 10,000 ಆಫ್ಟರ್ 1 year. ಈಗ ಇರುವಂಥ 10,000 ಮೊತ್ತ ಒಂದು ವರ್ಷದ ನಂತರ ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಯು ನೋ ಫಾರ್ಮುಲಾ ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಪಿ ಇಂಟು ಆರ್. ಮೆನಿ ಫಾರ್ಮುಲಾಸ್ ಆರ್ ದೇರ್ ಆಸ್ ಐ ಸೆಡ್ ಅರ್ಲಿಯರ್. This is the formula which is remembered very easily, so only I am taking this formula where is equal to P means 10,000 rupees plus P present value 10,000 rupees into R, rate of interest is 10%. 10% means 10 divided by 100 or 10%, however you can take. The next ಏನು ಮಾಡೋಣ? ಸೊ 10,000 will be taken as usual. ಆ ಪಕ್ಕದಲ್ಲಿರ್ತಕ್ಕಂಥ 10,000ಗೆ 10% ಮಾಡಿದರೆ 1,000 rupees ಆಯಿತು, ಹೌದಲ್ವಾ? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ? ಸೊ 10,000 ಪ್ಲಸ್ 1,000 ಈಸ್ ಈಕ್ವಲ್ ಟು 11,000. 10,000 ರೂಪಾಯಿ ಪ್ರೆಸೆಂಟ್ ವ್ಯಾಲ್ಯೂ ಇತ್ತು, ಮತ್ತು 10,000 ರೂಪಾಯಿಗೆ ನಾವು 10% ಕ್ಯಾಲ್ಕುಲೇಟ್ ಮಾಡಿದರೆ ಇಂಟ್ರೆಸ್ಟನ್ನು 1,000 ರೂಪಾಯಿ ಆಗುತ್ತೆ. ಆ 1,000 ರೂಪಾಯಿ ಬಡ್ಡಿ ಮತ್ತು ನಾವು ಕೊಟ್ಟಿರ್ತಕ್ಕಂಥ ಅಸಲು 10,000 ರೂಪಾಯಿ ಎರಡು ಸೇರಿ 11,000 ರೂಪಾಯಿ ಆಯಿತು. ದಿಸ್ ಈಸ್ ದ ಫಾರ್ಮುಲಾ, ವೆರಿ ಈಸಿ ಟು ರಿಮೆಂಬರ್. ಆ್ಯಂಡ್ ಒನ್ ಮೋರ್, ಮಿಸ್ಟರ್ ರಮೇಶ್ ಇನ್ವೆಸ್ಟೆಡ್ rupees 25,000 ಇನ್ ABC ಕಂಪನಿ ಅಟ್ 85 ಅಟ್ ಅಟ್ 8%, ಅದು 5 ಆಗಿದೆ, ಸಾರಿ, ಅಟ್ 8% ಪರ್ ಆನಮ್, ಚೇಂಜ್ ಮಾಡ್ಕೊಳ್ಳಿ, ಅಟ್ 8% ಪರ್ ಆನಮ್ ಫಾರ್ 1 year. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ. ಸೊ ಇನ್ವೆಸ್ಟರ್ ಯಾರಪ್ಪ ಅಂದರೆ ರಮೇಶ್ ಇದ್ದಾರೆ. ರಮೇಶ್ ಅಂತ ಕೊಂತವರಿಗೆ ಒಂದು 25,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಎಲ್ಲಿ? ABC ಕಂಪನಿಯಲ್ಲಿ. 8% ಏನಾಗಿದೆ ಅಂತಂದರೆ ಇಂಟ್ರೆಸ್ಟ್ ಅಂತೆ. ಆ್ಯನ್ಯುವಲ್ ಕ್ಯಾಲ್ಕುಲೇಷನ್ 8% ಆಗಿದೆ. ಹಾಗಾದರೆ ಒಂದು ವರ್ಷದ ನಂತರ ಅವರಿಗೆ ಬಡ್ಡಿ ಸೇರಿಸಿ ಎಷ್ಟನ್ನು ಕೊಡಬೇಕಾಗತ್ತೆ? ಪರ್ ಆನಮ್ ಅಂದರೆ ತಿಂಗಳ, ಇದು ವರ್ಷ, ಪ್ರತಿ ತಿಂಗಳಲ್ಲ, ಇದು ಪ್ರತಿ ವರ್ಷ. ಫಾರ್ಮುಲಾ ಗೊತ್ತಿದೆ, ಫಾರ್ಮುಲಾನ ಹಾಕ್ಕೊಳ್ತೀರಾ. ಎಫ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಪಿ ಇಂಟು ಆರ್. ಸೊ 25,000 ಪ್ಲಸ್ 25,000 ಇಂಟು 8% ಅಲ್ವಾ? 85 ಆಗಿದೆ ಮೇಲೆ 8% ಮಾಡ್ಕೊಳ್ಳಿ. ಸೊ 25,000 ಪ್ಲಸ್ 25,000 into 8%. So 8%, if 8% rate of interest is calculated on 25,000, then rate of interest will be 2,000 rupees. 2,000 ರೂಪಾಯಿ ಆಗುತ್ತೆ. 25,000 plus 2,000 is equal to 27,000. ಅದು ಫ್ಯೂಚರ್ ವ್ಯಾಲ್ಯೂ ಆಯಿತು ಅಲ್ವಾ? ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್. ಸೊ ಇಲ್ಲೇನಾಗಿದೆ ನೋಡಿ, ಮಿಸ್ಟರ್ ಹರೀಶ್ ಡೆಪಾಸಿಟೆಡ್ rupees 70,000 and Mr. Chandru deposited rupees 50,000 at the rate of 5% and 7% respectively for 1 year. Calculate the future value. You know the formula. So here two members are here. The two members have deposited 70,000 and 50,000 respectively. ಹರೀಶ್ ಅನ್ನೋರು 70,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಚಂದ್ರು ಅನ್ನೋರು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಮೊದಲನೇವರು ಹರೀಶ್ ಅಂತಕ್ಕಂಥವ್ರಿಗೆ 5% ಇಂಟ್ರೆಸ್ಟ್ ಅಂತೆ, ಚಂದ್ರು ಅಂತಕ್ಕಂಥವ್ರಿಗೆ 7% ಇಂಟ್ರೆಸ್ಟ್ ಅಂತೆ. ಒಂದು ವರ್ಷಕ್ಕೆ ಏನು ಮಾಡಿದ್ದಾರೆ? ಯಾರಿಗೂ ಸಾಲ ಕೊಟ್ಟಿದ್ದಾರೆ. ಹಾಗಾದರೆ ಒಂದು ವರ್ಷದ ನಂತರ ಇದರ ಫ್ಯೂಚರ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಇನ್ವೆಸ್ಟೆಡ್ ಬೈ ಇಬ್ಬರದು, ಮಿಸ್ಟರ್ ಹರೀಶ್ದು ಮಾಡ್ಕೋಬೇಕು, ಮಿಸ್ಟರ್ ಚಂದ್ರದು ಕೂಡ ಮಾಡ್ಕೊಳ್ಬೇಕಾಗ್ತದೆ. ಸೊ ಈಗ ಇಬ್ಬರದು ಕೂಡ ಫಾರ್ಮುಲಾ ತೊಗೊಂಡಿದ್ದೀನಿ, ನಾನು ಏಕಕಾಲಕ್ಕೆ ಮಾಡ್ತಾ ಇದ್ದೀನಿ, ಒಂದಾದ ನಂತರ ಒಂದನ್ನು ಮಾಡ್ಕೊಳ್ಬೋದು. ಓಕೆ, 70,000 ಪ್ಲಸ್ 70,000 ಇಂಟು 5% ಮೊದಲನೇವ್ರದ್ದು, ಪಕ್ಕದಲ್ಲೂ 50,000 ಪ್ಲಸ್ 50,000 ಇಂಟು 7%. ಕರೆಕ್ಟ್ ಇದೆಯಲ್ಲ? ರೇಟ್ ಆಫ್ ಇಂಟ್ರೆಸ್ಟ್ ಇಬ್ಬರದು ಬೇರೆ ಬೇರೆ ಹಾಕಿದ್ದೀರಿ. ನೆಕ್ಸ್ಟು 70,000 ಪ್ಲಸ್ 70,000 ಇಂಟು 5%. 70,000 ಇಂಟು 5% ಅಂದರೆ ಸೊ 7 5 35, 3,500 ರೂಪಾಯಿ ಆಗುತ್ತೆ. ಸೊ ಪಕ್ಕದಲ್ಲಿ 5 7 35 ಅದಲ್ಲ, ಅದು ಕೂಡ 3,500 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಫ್ಯೂಚರ್ ವ್ಯಾಲ್ಯೂ ಎಷ್ಟಾಯಿತು? 73,500 ವಿಚ್ ಬಿಲಾಂಗ್ಸ್ ಟು ಮಿಸ್ಟರ್ ಹರೀಶ್, 53,500 ವಿಚ್ ಬಿಲಾಂಗ್ಸ್ ಟು ಚಂದ್ರು ಅಲ್ವಾ? ಸೊ ಈ ರೀತಿಯಾಗಿ ಆಯಿತು. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಇಸ್ ದೇರ್. ದಿಸ್ ಈಸ್ ಯು ಹ್ಯಾವ್ ಟು ಡೂ ಆನ್ ಯುವರ್ ಓನ್. ಇದನ್ನು ನೀವೇ ಟ್ರೈ ಮಾಡಿ ಆನ್ಸರ್ ಎಷ್ಟು ಬಂತು ಅಂತ ಸಾಧ್ಯವಾದರೆ ಕಾಮೆಂಟ್ ಮಾಡಿ.
amount is given, calculate the future value for the following data. Serial number, so 1 2 3 4 5, that means 5 investors are there. These 5 investors have invested different amounts like 10,000, 15,000, 20,000, 25,000 and 30,000. The rate of interest is also given there. Okay, Mr. A 4%, Mr. B 4%, C 4%, D 6% and Mr. E 5% ಅಲ್ವಾ. ಈಗ ಹಿಂದೆ ಮಾಡಿದ್ರಲ್ಲ, ಸೊ ಈ ರೀತಿಯಾಗಿ ಹರೀಶ್ ಮತ್ತು ಚಂದ್ರು ಇದೇ ರೀತಿಯಾಗಿ ನೀವು 5 ಮೆಂಬರ್ಸ್ದು ಕೂಡ ಮಾಡಬೇಕಾಗುತ್ತೆ. ಆನ್ಸರ್ ಎಷ್ಟು ಬಂತಂತ ಕಾಮೆಂಟ್ ಮಾಡಿ. ಸೊ ದಿಸ್ ಈಸ್ ಹೌ ಟು ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ಟರ್ 1 ಇಯರ್. ಆಫ್ಟರ್ 1 ಇಯರ್ ಮಾತ್ರ ಇದು. ಇಫ್ ಇಟ್ ಇಸ್ ಮೋರ್ ದೆನ್ 1 ಇಯರ್, 1 ವರ್ಷಕ್ಕಿಂತ ಹೆಚ್ಚಾಯಿತು ಅಂದರೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತೇಳ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಸೊ ಯಾರೆಲ್ಲರೂ ಕೂಡ ಈ ಒಂದು FM ಅನ್ನು ಅಧ್ಯಯನ ಮಾಡ್ತಾ ಇದ್ದಾರೋ, ಅಂದರೆ NEP ಸಿಲೆಬಸ್ನ 5th ಸೆಮಿಸ್ಟ್ರಲ್ಲಿದ್ದಾರೋ, ಸೊ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.